ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೆರ್ಕೊಂಡು ಗಾಯ ಮಾಡ್ಕೊಳ್ಳೋದು ಅಂತ ನಮ್ಮ ಕಡೆ ಹೇಳ್ತಾ ಇರ್ತಾರೆ. ಅದು ಕೆಲವರಿಗೆ ಅಭ್ಯಾಸ ಆಗಿ ಹೋಗಿರುತ್ತೆ. ಈ ಪಾಕಿಸ್ತಾನವನ್ನು ನೋಡಿದರೆ ಕೆರ್ಕೊಳ್ಳೋದ್ರಲ್ಲೇ ಅವ್ರಿಗೆ ಏನೋ ಒಂಥರ ಆನಂದ ಇರಬೇಕು. ಈಗ ನೋಡಿ, ಆಫ್ಘನಿಸ್ತಾನದ ಮೇಲೆ ಮೊನ್ನೆ ಒಂದಷ್ಟು ಬಾಂಬ್ ದಾಳಿ ಮಾಡಿ ಅಲ್ಲಿನ ನಾಗರಿಕರನ್ನು ಕೊಲ್ಲೋ ಮೂಲಕ ಪಾಕಿಸ್ತಾನ ತಾಲಿಬಾನಿಗಳನ್ನು ಕೆಣಕಿದೆ. ಅದರ ಪರಿಣಾಮ ಈಗ ಆಫ್ಘನ್ ಪಡೆಗಳು ಡುರಾಂಡ್ ಲೈನಲ್ಲಿ ಪಾಕಿಸ್ತಾನದ ವಿರುದ್ಧ ಮುರ್ಕೊಂಡು ಬೀಳ್ತಾ ಇವೆ. ಗೆಳೆಯರೆ, ಈ ಜಗತ್ತನ್ನು ಕಾಡ್ತಾ ಇರೋ ಯುದ್ಧದ ಕಾರ್ಮೋಡ ಸದ್ಯಕ್ಕೆ ಸರಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ರಷ್ಯಾ ಯುಕ್ರೇನ್, ಇಸ್ರೇಲ್ ಹಮಾಸ್, ಇಸ್ರೇಲ್ ಹೆಜ್ಬುಲ್ಲಾ, ಸಿರಿಯಾದ ನಾಗರಿಕ ಸಂಘರ್ಷಗಳ ಜೊತೆಗೆ ಈಗ ಆಫ್ಘನ್ ಪಾಕಿಸ್ತಾನ್ ಸಂಘರ್ಷ ಕೂಡ ಶುರುವಾಗುವ ಸಾಧ್ಯತೆಗಳು ಕಾಣ್ತಾ ಇವೆ. ಈಗಾಗಲೇ ಆಫ್ಘನಿಸ್ತಾನದ ತಾಲಿಬಾನ್ ಸೇನೆ ಪಾಕಿಸ್ತಾನದ ಗಡಿಯನ್ನು ದಾಟಿ ಬಂದು ಒಂದಷ್ಟು ಕಡೆಗಳಲ್ಲಿ ದಾಳಿಯನ್ನು ನಡೆಸಿದೆ ಅನ್ನೋ ವರದಿಗಳು ಆಫ್ಘನ್ನಿಂದ ಬರ್ತಾ ಇವೆ. ಇಲ್ಲಿ ಆಫ್ಘನ್ ಪಾಕ್ ಮೇಲೆ ಮಾಡಿರೋ ದಾಳಿಯ ಸಂಪೂರ್ಣ ವಿವರಗಳು ಲಭ್ಯವಾಗ್ತಿಲ್ಲ. ಆದರೂ 19 ಪಾಕ್ ಸೈನಿಕರನ್ನು ಕೊಂದು ಹಾಕಿದ್ದೀವಿ, 2 ಪಾಕಿ ಸೇನಾ ಪೋಸ್ಟ್ಗಳನ್ನು ವಶಪಡಿಸ್ಕೊಂಡಿದ್ದೀವಿ ಅಂತ ಆಫ್ಘನ್ ತಾಲಿಬಾನ್ ಹೇಳ್ಕೊಳ್ತಾ ಇದೆ. ಈ ಸಂಘರ್ಷ ಇನ್ನಷ್ಟು ಹೆಚ್ಚಾದರೆ ಇಲ್ಲಿ ಪಾಕ್ ಮತ್ತು ಆಫ್ಘನ್ ನಡುವೆ ಪೂರ್ಣ ಪ್ರಮಾಣದ ಯುದ್ಧವೊಂದು ನಡೆದು ಹೋದರೆ ಅಚ್ಚರಿ ಪಡಬೇಕಾದ ಅಗತ್ಯ ಇಲ್ಲ. ಇಂಥ ಹೊತ್ತಲ್ಲೇ ಇಸ್ರೇಲ್ ತನ್ನ ಮತ್ತೊಬ್ಬ ಶತ್ರುವಿನ ಮೇಲೆ ಮುಗಿಬೀಳೋದಕ್ಕೆ ಕಾಯ್ತಾ ಇರೋ ಮಾಹಿತಿಗಳು ಕೂಡ ಹೊರಬೀಳ್ತಾ ಇವೆ. ಇಷ್ಟು ದಿನ ಹೌತಿಗಳು ನಡೆಸ್ತಿದ್ದ ದಾಳಿಯನ್ನು ತಾಳ್ಮೆಯಿಂದ ಸಹಿಸಿಕೊಂಡಿದ್ದ ಇಸ್ರೇಲ್ ಈಗ ಹೌತಿಗಳ ಮೇಲೆ ಪ್ರತಿದಾಳಿ ಮಾಡೋ ತಂತ್ರವನ್ನು ಹೆಣೆದಿದೆ. ಹಾಗಾದರೆ ಇಸ್ರೇಲ್ ಈಗ ಮತ್ತೊಂದು ಕಡೆಯಿಂದ ಯುದ್ಧವನ್ನು ಆರಂಭ ಮಾಡುತ್ತಾ? ಒಂದು ವೇಳೆ ಹೌತಿಗಳ ಮೇಲೆ ಇಸ್ರೇಲ್ ಪಡೆಗಳು ಮುಗಿಬಿದ್ರೆ ಮಧ್ಯಪ್ರಾಚ್ಯದ ಗತಿ ಏನು? ಇಲ್ಲಿ ಇಸ್ರೇಲ್ ಯಾವ ಸಹಾಯಕ್ಕಾಗಿ ಕಾದು ಕೂತ್ಕೊಂಡಿದೆ? ಮತ್ತೊಂದು ಕಡೆ ಪಾಕ್ ಆಫ್ಘನ್ ಯುದ್ಧದ ಕತೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, 2024 ಕಳೆದು 2025ರ ಆಗಮನ ಆಗ್ತಾ ಇದೆ. ಇಷ್ಟಾದರೂ ಜಗತ್ತಲ್ಲಿ ಸಂಘರ್ಷಗಳು ಕಡಿಮೆಯಾಗುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಆದರೆ ಈ ವರ್ಷದ ಕೊನೆಯಲ್ಲಿ ಇನ್ನೆರಡು ಸಂಘರ್ಷಗಳು ಆರಂಭ ಆಗುವ ಮುನ್ಸೂಚನೆ ಅಂತೂ ಸಿಗ್ತಾ ಇದೆ. ಒಂದು ವೇಳೆ ಆ ಎರಡೂ ಸಂಘರ್ಷಗಳು ಶುರುವಾಗ್ಬಿಟ್ರೆ ದಕ್ಷಿಣ ಏಷ್ಯಾ ಮತ್ತು ಮಧ್ಯಪ್ರಾಚ್ಯ ಮತ್ತೆ ಸಂಘರ್ಷ ಪೀಡಿತ ಆಗೋದ್ರಲ್ಲಿ ಅನುಮಾನಗಳಿಲ್ಲ. ಇಲ್ಲಿ ತೆಹರಿಕಿ ತಾಲಿಬಾನಿಗಳಿಗೆ ಆಫ್ಘನಿಸ್ತಾನ ಆಶ್ರಯವನ್ನು ಕೊಟ್ಟಿದೆ ಅನ್ನೋ ಆರೋಪದ ಮೇರೆಗೆ ಪಾಕಿಸ್ತಾನ ಇತ್ತೀಚೆಗೆ ಆಫ್ಘನ್ ಮೇಲೆ ಏರ್ ಸ್ಟ್ರೈಕ್ ಅನ್ನು ನಡೆಸಿತು. ಆ ದಾಳಿಯಲ್ಲಿ ಯಾರೋ ಭಯೋತ್ಪಾದಕರು ಸಾಯ್ತಾರೆ ಅಂತ ಅಂದ್ಕೊಂಡಿದ್ರೆ ಅಲ್ಲಿ ಬಲಿಯಾಗಿದ್ದು ಹೆಂಗಸರು ಮತ್ತು ಮಕ್ಕಳು. ಹೀಗಾಗಿ ಪಾಕ್ ವಿರುದ್ಧ ತಾಲಿಬಾನಿಗಳೀಗ ತಿರುಗಿ ಬಿದ್ದಿದ್ದಾರೆ. ಕಂದಹಾರ್, ಹೆರತ್ ಹಾಗೂ ಕಾಬೂಲ್ನಿಂದ ಪಾಕ್ ಗಡಿಗೆ ತಾಲಿಬಾನಿಗಳ ಸೇನೆ ಮುನ್ನುಗ್ಗಿದೆ. ಈಗಾಗಲೇ ಗಡಿ ಭಾಗವನ್ನು ಮುಟ್ಟಿರೋ ಒಂದಷ್ಟು ತಾಲಿಬಾನಿಗಳು ಪಾಕ್ ನೆಲದ ಮೇಲೆ ದಾಳಿಯನ್ನು ಆರಂಭ ಮಾಡಿದ್ದಾರೆ. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿಯಂತೆ ತಾಲಿಬಾನಿಗಳು ಆರ್ಟಿಲರಿ ಶೆಲ್ಲುಗಳು ಹಾಗೂ ಹೆವಿ ಮಿಷನ್ ಗನ್ಗಳನ್ನು ದಾಳಿಯನ್ನು ಮಾಡಿದ್ದಾರೆ. ಈ ಬಗ್ಗೆ ತಾಲಿಬಾನಿ ಸರ್ಕಾರ ಟೊಲೋನ್ ನ್ಯೂಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದು, ಪಾಕ್ ಪ್ರಾವಿನ್ಸ್ನ ಕೋಸ್ಟಾ ಪ್ರದೇಶದ ಡುರಾಂಡ್ ಲೈನ್ನಲ್ಲಿ ಈ ದಾಳಿಯನ್ನು ಮಾಡ್ತಾ ಇರುವುದಾಗಿ ಅವರು ಹೇಳಿಕೊಂಡಿದ್ದಾರೆ. ಈಗ ನಡೆದಿರೋ ದಾಳಿಯಲ್ಲಿ 19 ಮಂದಿ ಪಾಕ್ ಸೈನಿಕರನ್ನು ಕೊಂದ ತಾಲಿಬಾನಿಗಳು ಡುರಾಂಡ್ ಲೈನ್ನಲ್ಲಿನ 2 ಸೇನಾ ಪೋಸ್ಟ್ಗಳನ್ನು ವಶಕ್ಕೆ ತಗೊಂಡಿದ್ದಾರೆ. ಇದು ಪಾಕಿಗಳಿಗೆ ಭಾರಿ ಹಿನ್ನಡೆಯನ್ನು ಉಂಟು ಮಾಡ್ತಾ ಇದ್ದು, ಪಾಕ್ ಸೇನೆ ಕೂಡ ಈ ತಾಲಿಬಾನಿಗಳ ದಾಳಿಗೆ ತಕ್ಕ ಉತ್ತರವನ್ನು ಕೊಡುವ ಮಾತುಗಳನ್ನು ಆಡ್ತಾ ಇದೆ. ಗೆಳೆಯರೆ, ಸದ್ಯಕ್ಕೆ 15,000 ತಾಲಿಬಾನಿ ಸೈನಿಕರು ಡುರಾಂಡ್ ಲೈನ್ನ ಉದ್ದಕ್ಕೂ ಪಾಕಿಗಳನ್ನು ಎದುರಿಸುವ ಸಾಧ್ಯತೆ ಇದೆ. ಇಲ್ಲಿ ತಾಲಿಬಾನಿಗಳು ಗೆರಿಲ್ಲಾ ಯುದ್ಧ ಮಾದರಿಯನ್ನು ಅನುಸರಿಸ್ತಾ ಇದ್ದಾರೆ. ಹೇಗೆ ಭಾರತದ ಸೇನೆಯ ವಿರುದ್ಧ ಪಾಕಿ ಭಯೋತ್ಪಾದಕರು ಕದ್ದು ಮುಚ್ಚಿ ದಾಳಿಯನ್ನು ಮಾಡ್ತಾರೋ ಅದೇ ರೀತಿ ಈಗ ಆಫ್ಘನಿಸ್ತಾನದ ತಾಲಿಬಾನಿಗಳು ಪಾಕ್ ವಿರುದ್ಧ ದಾಳಿಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಒಮ್ಮೆಗೆ ದಾಳಿ ಮಾಡೋದು, ಮರುಕ್ಷಣವೇ ಅಲ್ಲಿಂದ ಮಾಯ ಆಗೋದು. ಈ ಥರ ಮಾಡೋದ್ರ ಮೂಲಕ ಪಾಕ್ ಸೇನೆಯ ಗಮನವನ್ನು ಬೇರೆಡೆಗೆ ಸೆಳೆಯೋದು ಹಾಗೂ ಪಾಕ್ನ ಬಲಿಷ್ಠ ಆಯುಧಗಳಿಂದ ರಕ್ಷಣೆ ಪಡೆಯೋ ಕೆಲಸವನ್ನ ತಾಲಿಬಾನಿಗಳು ಮಾಡ್ತಾ ಇದ್ದಾರೆ. ಈ ದಾಳಿಯನ್ನು ನೋಡಿದರೆ ಡುರಾಂಡ್ ಲೈನ್ನ ಉದ್ದಕ್ಕೂ ಪಾಕ್ ಮತ್ತು ಆಫ್ಘನಿಸ್ತಾನದ ನಡುವೆ ಸಂಘರ್ಷ ಹೆಚ್ಚಾಗುವ ಸಾಧ್ಯತೆ ಕಾಣ್ತಾ ಇದೆ. ಇದಲ್ಲದೆ ಡುರಾಂಡ್ ಲೈನ್ನ ಮತ್ತೊಂದು ಬದಿಯಲ್ಲಿ ಅಂದರೆ ಪಾಕಿಸ್ತಾನದ ಒಳಗಿರುವ ತೆಹರಿಕಿ ತಾಲಿಬಾನ್ ಮತ್ತು ಬಲೂಚ್ ಲಿಬರೇಷನ್ ಆರ್ಮಿಗಳು ಕೂಡ ಪಾಕ್ ಸೇನೆಯ ವಿರುದ್ಧ ಏಕಕಾಲಕ್ಕೆ ದಾಳಿಯನ್ನು ಆರಂಭ ಮಾಡಿಬಿಟ್ರೆ ಪಾಕಿಗಳ ಕಥೆ ಅರ್ಧ ಮುಗಿದು ಹೋದ ಹಾಗಾಗತ್ತೆ. ಯಾಕೆಂದರೆ ಎರಡೂ ದಿಕ್ಕುಗಳಿಂದ ದಾಳಿ ನಡೆದ್ರೆ ಯಾವುದೇ ಸೇನೆ ಆದರೂ ಅದನ್ನು ಎದುರಿಸೋದು ತುಂಬ ಕಷ್ಟ. ಇದರ ಜೊತೆ ಈಗ ಆಫ್ಘನ್ ತಾಲಿಬಾನಿಗಳು ಹಾಗೂ TTPಯ ಕೈಯಲ್ಲಿ ಅಮೆರಿಕಾದ ಅತ್ಯಾಧುನಿಕ ಆಯುಧಗಳು ಕೂಡ ಇರೋದರಿಂದ ಪಾಕ್ ಸೇನೆ ಇವರನ್ನು ಎದುರಿಸೋದು ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಹೀಗಾಗಿನೇ ಪಾಕಿಗಳು ಆಫ್ಘನಿಸ್ತಾನದ ಮೇಲೆ ಮತ್ತೆ ಪ್ರತೀಕಾರಾತ್ಮಕ ದಾಳಿಯನ್ನು ಆರಂಭ ಮಾಡ್ತಾ ಇದ್ದಾರೆ. ಇಲ್ಲಿ ತಾಲಿಬಾನಿಗಳ ವಿರುದ್ಧ ಪಾಕಿಸ್ತಾನಿ ಸೇನೆ ಮತ್ತೊಂದು ಸುತ್ತಿನ ದಾಳಿಯನ್ನು ಆರಂಭ ಮಾಡಿದ್ದು, ಅವರು ತಾಲಿಬಾನಿಗಳನ್ನು ಗುರಿ ಮಾಡಿಕೊಳ್ಳದೆ ಮತ್ತೆ ಜನವಸತಿಗಳ ಮೇಲೆ
ಮೋರ್ಟಾರ್ ಶೆಲ್ಗಳನ್ನು ಹಾಕ್ತಾ ಇದ್ದಾರೆ ಅಂತ ಆಫ್ಘನಿಸ್ತಾನ ಆರೋಪವನ್ನು ಮಾಡ್ತಾ ಇದೆ. ಗೆಳೆಯರೆ, ಇಲ್ಲಿ ಪಾಕಿಗಳಿಗೆ ಹೋಲಿಸಿದರೆ ತಾಲಿಬಾನಿಗಳಿಗೆ ಎಷ್ಟೋ ಮೇಲು ಅಂತ ಅನ್ನಿಸದೇ ಇರೋದಿಲ್ಲ. ಅವ್ರು ನೋಡಿ, ಗಡಿಯಲ್ಲಿ ಯುದ್ಧ ಆರಂಭ ಮಾಡಿದ್ದಾರೆ. ಎಲ್ಲೂ ಕೂಡ ಪಾಕಿಸ್ತಾನದ ನಾಗರಿಕರನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇಲ್ಲ, ಬದಲಿಗೆ ಸೇನಾ ಪೋಸ್ಟುಗಳನ್ನು ವಶಪಡಿಸ್ಕೊಳ್ತಾ ಪಾಕ್ ಸೈನಿಕರನ್ನು ಕೊಲ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಜನರನ್ನು ಕೊಲ್ಲೋದು, ಬಾಂಬ್ ಬಿಡೋದು, ಇಂಥ ಕೆಲಸಗಳನ್ನು ಏನೇ ಮಾಡಿದರೂ ಅದು TTP ಮಾಡಬೇಕೇ ಹೊರತು ಆಫ್ಘನ್ ತಾಲಿಬಾನಿಗಳು ಜನವಸತಿಗಳ ಮೇಲೆ ದಾಳಿ ಮಾಡ್ತಾ ಇಲ್ಲ. ಆದರೆ ಪಾಕಿಸ್ತಾನ ಅನ್ನೋದು ಹಾಗಲ್ಲ. ಮೊದಲು ಕೂಡ ಅವರು ಜನವಸತಿಗಳ ಮೇಲೆ ವೈಮಾನಿಕ ದಾಳಿ ಮಾಡಿ ಹೆಂಗಸರು ಮತ್ತು ಮಕ್ಕಳನ್ನು ಕೊಂದರು. ಈಗ ಕೂಡ ತಾಲಿಬಾನಿ ಸೈನಿಕರನ್ನ ಟಾರ್ಗೆಟ್ ಮಾಡೋ ಬದಲು ಜನವಸತಿಗಳ ಮೇಲೆ ಪಾಕ್ ಸೈನಿಕರು ಶೆಲ್ ದಾಳಿಗಳನ್ನು ಮಾಡ್ತಾ ಇದ್ದಾರೆ ಅಂತ ಆಫ್ಘನಿಸ್ತಾನ ಆರೋಪ ಮಾಡ್ತಾ ಇದೆ. ಈ ಸಂಘರ್ಷ ತೀವ್ರಗೊಂಡ್ರೆ ಪಾಕಿಸ್ತಾನ ಎರಡೆರಡು ಕಡೆಯಲ್ಲಿ ನಷ್ಟಕ್ಕೀಡಾಗಬೇಕಾಗತ್ತೆ. ದೇಶದ ಒಳಗೆ ಕೂಡ TTPಯ ಚಟುವಟಿಕೆಗಳು ಹೆಚ್ಚಾಗ್ತಾ ಹೋದರೆ ಪಾಕಿಸ್ತಾನ ಅನ್ನೋ ನರಿಗೆ ಮೈತುಂಬ ಗಾಯಗಳಾಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಇನ್ನು ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಹೌತಿ ಉಗ್ರರ ದಾಳಿ ಹೆಚ್ಚಾಗ್ತಾ ಇದೆ. ಅವರು ಈಗಾಗಲೇ ಇಸ್ರೇಲ್ನ ನಾನಾ ಭಾಗಗಳ ಮೇಲೆ ಮಿಸೈಲ್ಗಳ ಸುರಿಮಳೆಗರಿತಾ ಇದ್ದಾರೆ. ಇಲ್ಲಿ ಇಸ್ರೇಲ್ ಸಾಕಷ್ಟು ಮಿಸೈಲ್ಗಳನ್ನು ತನ್ನ ಏರ್ ಡಿಫೆನ್ಸ್ ಮೂಲಕ ಹೊಡೆದು ಹಾಕಿದೆ. ಜೊತೆಗೆ ಅಮೆರಿಕಾದ ಥಾಡ್ ಕೂಡ ಹೌತಿಗಳ ಮಿಸೈಲ್ ವಿರುದ್ಧ ಅತ್ಯದ್ಭುತವಾಗಿ ಕೆಲಸ ಮಾಡಿದೆ. ಇಷ್ಟಾದರೂ ಹೌತಿಗಳ ಈ ಸಾಲು ಸಾಲು ದಾಳಿಯಿಂದ ಇಸ್ರೇಲ್ನ ನೆಮ್ಮದಿ ಹಾಳಾಗ್ತಾ ಇದೆ. ಅಷ್ಟೇ ಅಲ್ಲದೆ ಹೌತಿಗಳ ನಾಯಕ ನಮ್ಮ ಮುಂದಿನ ಗುರಿ ಇಸ್ರೇಲ್ನ ಬೆನ್ ಗುರಿಯನ್ ಏರ್ಪೋರ್ಟ್ ಅಂತ ಹೇಳೋದ್ರ ಮೂಲಕ ಇಸ್ರೇಲನ್ನು ಮತ್ತಷ್ಟು ಕೆಣಕಿದ್ದಾನೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೌತಿಗಳಿಗೊಂದು ಎಚ್ಚರಿಕೆಯನ್ನು ಈಗಾಗಲೇ ರವಾನೆ ಮಾಡಿದ್ದು, ಒಂದು ವೇಳೆ ಹೌತಿಗಳು ಹೀಗೆ ದಾಳಿಯನ್ನು ಮುಂದುವರಿಸಿದ್ದೇ ಆದರೆ ಅವರಿಗೆ ಕೂಡ ಹಮಾಸ್ ಹಾಗೂ ಹೆಜ್ಬುಲ್ಲಾಗಳಿಗಾದ ಗತಿನೇ ಆಗತ್ತೆ ಅಂತ ಹೇಳಿದ್ದಾರೆ. ಆದರೆ ಹೌತಿಗಳ ಅಗ್ರೆಷನನ್ನು ನೋಡ್ತಾ ಇದ್ರೆ ಅವರು ಯಾವುದೇ ಬುದ್ಧಿಮಾತಿಗೂ ಬಗ್ಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ಇಸ್ರೇಲ್ ಯಮನ್ನ ವಿರುದ್ಧ ಪೂರ್ಣ ಪ್ರಮಾಣದ ದಾಳಿಯನ್ನು ಪ್ರಾರಂಭ ಮಾಡುವ ಸಾಧ್ಯತೆಯಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ಇಸ್ರೇಲ್ ತನ್ನ ವಿರುದ್ಧದ ದಾಳಿಗೆ ಪ್ರತೀಕಾರವಾಗಿ ಯಮನ್ನ ರಾಜಧಾನಿ ಸನಾ ನಗರದ ಮೇಲೆ ಒಂದಷ್ಟು ದಾಳಿಗಳನ್ನು ಮಾಡಿತ್ತು. ಆದರೆ ಅದು ತುಂಬ ದೊಡ್ಡ ಪ್ರಮಾಣದ ದಾಳಿ ಆಗಿರಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇಸ್ರೇಲ್ ದೊಡ್ಡ ಪ್ರಮಾಣದಲ್ಲಿ ಹೌತಿಗಳನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡುವ ಸಾಧ್ಯತೆ ಇಲ್ಲಿ ದಟ್ಟವಾಗಿ ಕಾಣ್ತಾ ಇದೆ. ಆದರೆ ಇಲ್ಲಿ ಇಸ್ರೇಲ್ಗೆ ಹೌತಿಗಳ ಮೇಲೆ ನೇರವಾಗಿ ದಾಳಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇರೋದು ಎರಡೂ ದೇಶಗಳ ನಡುವೆ ಇರುವ ದೂರ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಸ್ರೇಲ್. ಇಲ್ಲಿಂದ ಸುಮಾರು 2000 ಕಿಲೋಮೀಟರ್ ದೂರದಲ್ಲಿ ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರಕ್ಕೆ ತೆರೆಕೊಂಡಿರೋ ದೇಶ ಯಮನ್. ಈ ಯಮನ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಅಧಿಕೃತ ಸರ್ಕಾರದ ಹಿಡಿತದಲ್ಲಿದೆ. ಹಾಗೆಯೇ ರಾಜಧಾನಿ ಪಟ್ಟಣ ಸನಾ ಸೇರಿದಂತೆ ಶಿಯಾ ಮುಸ್ಲಿಮರು ಹೆಚ್ಚಾಗಿರುವ ಪ್ರದೇಶಗಳು ಹೌತಿ ಬಂಡುಕೋರರ ಹಿಡಿತದಲ್ಲಿವೆ. ಸೊ ಇಲ್ಲಿ ಯಮನ್ನಿಂದ ಹೌತಿಗಳು ಯಾವುದೇ ಅಡೆತಡೆ ಇಲ್ಲದೆ ದಾಳಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದೇ ರೀತಿಯ ಪ್ರತಿದಾಳಿಯನ್ನು ಮಾಡೋದಕ್ಕೆ ಇಸ್ರೇಲ್ಗೆ ಸಾಧ್ಯ ಆಗ್ತಿಲ್ಲ. ಹೌತಿ ಅನ್ನೋದು ಭಯೋತ್ಪಾದಕ ಸಂಘಟನೆ, ಆದರೆ ಇಸ್ರೇಲ್ ಅನ್ನೋದು ಒಂದು ಜವಾಬ್ದಾರಿಯುತ ದೇಶ. ಹೀಗಾಗಿ ಇಲ್ಲಿ ಯಮನ್ನ ಹೌತಿಗಳ ಮೇಲೆ ಬೇಕಾಬಿಟ್ಟಿ ದಾಳಿ ಮಾಡೋದಕ್ಕೆ ಇಸ್ರೇಲ್ಗೆ ಸಾಧ್ಯ ಆಗ್ತಿಲ್ಲ. ಇಸ್ರೇಲ್ ಮಿಸೈಲ್ ದಾಳಿ ಮಾಡಿದರೆ, ವಾಯುದಾಳಿ ಮಾಡೋದಕ್ಕೆ ಹೋದರೆ ಈ ಭಾಗದಲ್ಲಿನ ದೇಶಗಳು ತಮ್ಮ ವಾಯು ಪ್ರದೇಶವನ್ನು ಬಳಕೆ ಮಾಡ್ಕೋತಾ ಇದ್ದೀರಿ ಅನ್ನೋ ಆಕ್ಷೇಪವನ್ನೆತ್ತೋ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಇಸ್ರೇಲ್ ಕೂಡ ಇಲ್ಲಿ ತನ್ನ ಮಿತ್ರರ ನೆರವನ್ನು ಬಯಸ್ತಾ ಇದೆ. ಸೌದಿ ಅರೇಬಿಯಾ, ಒಮನ್ ಅಥವಾ ಯಮನ್ನ ಅಧಿಕೃತ ಸರ್ಕಾರದ ಸಹಾಯವನ್ನು ಪಡ್ಕೊಳ್ಳ ಬಯಸ್ತಾ ಇದೆ. ಇಲ್ಲವರು ಇಸ್ರೇಲಿಗೆ ಆಯುಧಗಳನ್ನೇನೂ ಕೊಡಬೇಕಾದ ಅಗತ್ಯ ಇಲ್ಲ. ಆದರೆ ಇಸ್ರೇಲ್ ಯುದ್ಧ ವಿಮಾನಗಳು ಹಾಗೂ ರಾಕೆಟ್ಗಳಿಗೆ ತಮ್ಮ ಏರ್ ಸ್ಪೇಸ್ ಅನ್ನು ಒದಗಿಸಿಕೊಟ್ರೂ ಸಾಕು. ಈ ಬಗ್ಗೆ ಇಸ್ರೇಲ್ ಮಾತುಕತೆಗಳನ್ನು ಆರಂಭ ಮಾಡ್ತಾ ಇದೆ. ಹಾಗೆ ನೋಡಿದರೆ ಈ ಯಮನ್ನ ಹೌತಿಗಳಿಗೂ ಸೌದಿ ಅರೇಬಿಯಾಗೂ ಮೊದಲಿಂದಲೂ ಆಗೋದಿಲ್ಲ. ಈ ಹೌತಿಗಳು ಇರಾನ್ನ ಬೆಂಬಲದೊಂದಿಗೆ ಯಮನ್ನಲ್ಲಿನ ಸುನ್ನಿ ಸರ್ಕಾರದ ವಿರುದ್ಧ ಬಂಡೆದ್ದವರು. ಇನ್ನು ಅಲ್ಲಿನ ಸುನ್ನಿ ಸರ್ಕಾರಕ್ಕೆ ಸೌದಿ ಅರೇಬಿಯಾದ ಬೆಂಬಲ ಇದೆ. ಹೀಗಾಗಿ ಯಮನ್ನಲ್ಲಿ ಸೌದಿ ಹಸ್ತಕ್ಷೇಪ ಮಾಡ್ತಿದೆ ಅನ್ನೋದನ್ನು ವಿರೋಧಿಸಿ ಈ ಹೌತಿ ಆಗಾಗ ಸೌದಿ ಮೇಲೆ ಕೂಡ ದಾಳಿ ಮಾಡ್ತಾ ಇರತ್ತೆ. ಸೊ ಹೌತಿಗಳ ವಿರುದ್ಧ ಇಸ್ರೇಲ್ ದಾಳಿ ಮಾಡುತ್ತೆ ಅಂದ್ರೆ ಅದಕ್ಕೆ ಸೌದಿ ಅರೇಬಿಯಾ ಜಾಗ ಕೊಡೋದಿಲ್ಲ ಅಂತ ಹೇಳುತ್ತಾ? ಇಂಥ ಪ್ರಶ್ನೆ ನಿಮಗೆ ಸಹಜವಾಗಿ ಹುಟ್ಟಬಹುದು. ಆದರೆ ಇಲ್ಲಿ ಇಸ್ರೇಲ್ಗೆ ಜಾಗ ಕೊಟ್ಟಿದ್ದೇ ಆದರೆ ಅರಬ್ ಜಗತ್ತಿನ ಮತ್ತು ಜಾಗತಿಕವಾಗಿ ಮುಸಲ್ಮಾನರ ವಿರೋಧವನ್ನು ಕಟ್ಕೋಬೇಕಾಗತ್ತೆ ಅನ್ನೋ ಕಾರಣದಿಂದ ಇಲ್ಲಿ ಸೌದಿಯ ಆಡಳಿತ ಅಧಿಕೃತವಾಗಿ ಇಸ್ರೇಲಿಗೆ ಬೆಂಬಲ ಕೊಡದೇ ಇರಬಹುದು. ಹೀಗಾಗಿ ಸೌದಿಯ ಏರ್ ಬೇಸ್ಗಳನ್ನು ನೇರವಾಗಿ ಇಸ್ರೇಲ್ ಬಳಸ್ಕೊಳ್ಳೋದು ಕಷ್ಟ ಆಗುತ್ತೆ. ಇನ್ನು ಪಕ್ಕದಲ್ಲಿ ಒಮನ್ ಇದೆ. ಅವರ ಏರ್ ಬೇಸ್ಗಳನ್ನು ಬಳಸ್ಕೊಂಡ್ರು ಯಮನ್ನಲ್ಲಿನ ಹೌತಿಗಳನ್ನ ಮಟ್ಟ ಹಾಕೋದು ಇಸ್ರೇಲಿಗೆ ಕಷ್ಟ ಆಗೋದಿಲ್ಲ. ಆದರೆ ಈ ಒಮನ್ ಇದೆಯಲ್ಲ, ಇದು ಯುದ್ಧಗಳಿಂದ ದೂರ ಉಳಿಬೇಕು ಅಂತ ಬಯಸುತ್ತೆ. ಹೀಗಾಗಿ ಒಮನ್ನ ಸಹಾಯ ಸಿಗೋದು ಕೂಡ ಅನುಮಾನನೇ. ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅದು ನೇರವಾಗಿ ಯಮನ್ನಲ್ಲಿನ ಅಧಿಕೃತ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ. ಹೌತಿಗಳ ವಿರುದ್ಧ ಈ UAE ಕೂಡ ಬಲವಾಗಿ ನಿಂತಿದೆ. UAE ಜೊತೆಗೆ ಇಸ್ರೇಲ್ಗೆ ಸ್ನೇಹ ಸಂಬಂಧಗಳೂ ಇವೆ. ಎರಡೂ ದೇಶಗಳ ನಡುವೆ ವ್ಯಾಪಾರ ಸಂಬಂಧಗಳೂ ಇವೆ. ಅಬ್ರಹಂ ಅಕಾರ್ಡ್ಗೆ ಎರಡೂ ದೇಶಗಳು ಸಹಿ ಹಾಕಿವೆ. ಇಷ್ಟಾದರೂ
UAE ನೇರವಾಗಿ ಇಸ್ರೇಲ್ಗೆ ತನ್ನ ವಾಯುನೆಲೆಗಳನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಕೊಡುತ್ತೆ ಅನ್ನೋದು ಅನುಮಾನ. ಆದರೆ ಇಲ್ಲಿ ಇಸ್ರೇಲ್ ಎಡನ್ನಿಂದ ಆಳ್ವಿಕೆಯನ್ನು ನಡೆಸ್ತಾ ಇರೋ ಯಮನ್ನ ಅಧಿಕೃತ ಸರ್ಕಾರ ಇದೆಯಲ್ಲ, ಅದರ ನೆರವನ್ನು ಪಡ್ಕೊಂಡು ಅಲ್ಲಿನ ವಾಯುನೆಲೆಗಳನ್ನು ಬಳಸ್ಕೊಳ್ತಾ ತನ್ನ ಯುದ್ಧ ನೌಕೆಗಳನ್ನು ಕೆಂಪು ಸಮುದ್ರದಲ್ಲಿ ನಿಲ್ಲಿಸಿಕೊಂಡು ಅಮೆರಿಕ ಹಾಗೂ ಬ್ರಿಟನ್ ಯುದ್ಧ ನೌಕೆಗಳ ಸಹಾಯವನ್ನೂ ಪಡ್ಕೊಂಡು ಈ ಯಮನ್ನ ಹೌತಿಗಳನ್ನು ಮಟ್ಟ ಹಾಕುವ ಸಾಧ್ಯತೆಗಳಂತೂ ಇಲ್ಲಿ ದಟ್ಟವಾಗಿ ಕಾಣಿಸ್ತಾ ಇವೆ. ಅಕಸ್ಮಾತ್ ಹಾಗೇನಾದರೂ ಆದರೆ ಕೆಂಪು ಸಮುದ್ರದಲ್ಲಿ ಹೌತಿಗಳ ಅಧ್ಯಾಯ ಕೂಡ ಮುಗಿದು ಹೋಗುತ್ತೆ. ಅಲ್ಲಿಗೆ ಇರಾನ್ನ ಬೆಂಬಲಿತ ಪ್ರಾಕ್ಸಿಗಳು ಬಹುತೇಕ ಬಲ ಕಳ್ಕೊಳ್ತಾರೆ. ಇದು ಗೆಳೆಯರೆ, ಒಂದು ಕಡೆ ಆಫ್ಘನಿಸ್ತಾನ, ಮತ್ತೊಂದು ಕಡೆ ಇಸ್ರೇಲ್ಗಳು ಕೆರಳಿ ನಿಂತಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.